ಹಲೋ ಮೇಡಮ್, ಒಂದು ನಿಮಿಷ. ಸಾರಿ, ಕ್ಲಾಸ್ ಯಾವಾಗ ಬಿಟ್ಟು ಮೇಡಮ್, ನಾನು ವಿವೇಕ್ ಅಂತ, ನಿರ್ಮಲನ ಮದುವೆ ಆಗೋ ಹುಡುಗ. ಹೌದಾ? ನೀವು ನಿರ್ಮಲ ಫ್ರೆಂಡ್ಸ್ ಅಲ್ವಾ? ಹಾಂ ಹೌದು. ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಿತ್ತು. ಹಾಂ ಹೇಳಿ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಫ್ರೆಂಡ್ ಬಗ್ಗೆ ಈ ರೀತಿ ಕೇಳ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬಾರ್ದು. ಮೊದಲು ವಿಷಯ ಏನು ಅಂತ ಹೇಳಿ ಸರ್. ನಾನು ನಿಮ್ಮನ್ನು ಮೀಟ್ ಮಾಡಿದ ವಿಷಯ ನೀವು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಬೇಕು. ವಿವೇಕ್, ನನಗೆ ನಿರ್ಮಲಾ ಸ್ಕೂಲ್ ಟೈಮಿಂದನೂ ಫ್ರೆಂಡ್. ನಾನು ಅವಳನ್ನ ಯಾವತ್ತೂ ಬಿಟ್ಕೊಡಲ್ಲ. ಆದರೆ ನಾನು ನಿಮ್ಮ ಜೊತೆ ಮಾತಾಡೋದ್ರಿಂದ ನಿಮ್ಮಿಬ್ರಿಗೂ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಹೇಳಲ್ಲ. ವಿಷಯಕ್ಕೆ ಬನ್ನಿ. ನಿರ್ಮಲಾ ಹೇಗೆ? ಅಂದರೆ ಅವಳ ನೇಚರ್ ಹೇಗೆ, ಅವಳು ಹುಡುಗರ ಜೊತೆ ಎಲ್ಲ ಹೇಗೆ ಅಂತ. ವಿವೇಕ್, ಏನು ಹೇಳ್ತಿದ್ದೀರಾ? ಸಾರಿ, ನನಗೆ ಇದನ್ನು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವಳು ಇತ್ತೀಚೆಗೆ ಯಾರಾದರೂ ಹುಡುಗರ ಜೊತೆ ಓಡಾಡ್ತಿದ್ಲ? ಅಂದರೆ ಯಾರಾದರೂ ಶ್ರೀಮಂತ ಹುಡುಗರ ಪರಿಚಯ ಏನಾದರೂ? ಅದು ನಿರ್ಮಲಾ ಅಂದರೆ ಯಾರ್ಯಾರ ಜೊತೆ ಆದರೂ ಸುತ್ತಾಡೋ ಅಭ್ಯಾಸ ಇತ್ತು ಅವಳಿಗೆ? ಪ್ಲೀಸ್ ಹೇಳಿ, ಇದು ನನ್ನ ಜೀವನದ ಪ್ರಶ್ನೆ. ವಿವೇಕ್, ನಿಮ್ಮಿ, ನೀನ್ ಮದ್ವೆ ಆಗೋ ಹುಡುಗಿ ಬಗ್ಗೆ ಆಡಿಯನ್ಸ್ ಪೋಲ್ ಮಾಡ್ತಾ ಇದೆಯೇನೋ? ನಿಮ್ಮಿ, ಅದು ನಿನಗೇನಾದ್ರೂ ಅನುಮಾನ ಇದ್ದಿದ್ರೆ ಅದ್ ನನ್ನ ಹತ್ರ ನೇರವಾಗಿ ಕೇಳಿ ಪರಿಹಾರ ಮಾಡ್ಕೋಬಹುದಿತ್ತಲ್ಲ. ನಾನು ಯಾರ್ಯಾರ ಜೊತೆ ಎಲ್ಲಿ ಹೋಗಿದ್ದೆ ಅಂತ ನಿನ್ನ ಹತ್ರ ಹೇಳಿದ್ನಲ್ಲ. ಇದು ನನ್ನ ಪ್ರಶ್ನೆ ಅಲ್ಲ, ಇಡೀ ಏರಿಯಾ ಊರಿಗೆ ಕೇಳ್ತಿರೋ ಪ್ರಶ್ನೆ. ನೀನು ಮುಚ್ಚಿಸ್ಬೇಕಾಗಿರೋದು ನನ್ನ ಬಾಯಲ್ಲ, ಇಡೀ ಊರವ್ರ ಬಾಯಿ. ಊರವ್ರು ಸಾವಿರ ಮಾತಾಡ್ತಾರೆ, ಆದ್ರೆ ಊರವ್ರಲ್ಲ ನನ್ ಪ್ರೀತಿಸಿರೋದು ನೀನು. ನಾನ್ ಪ್ರೂವ್ ಮಾಡ್ಬೇಕಾಗಿರೋದು ನಿನಗೆ, ಆದ್ರೆ ನೀನೇ ಇಲ್ಲಿ ನನ್ ಮೇಲೆ. ಪ್ರೀತಿ ಇದ್ಬಿಟ್ರೆ ಅನುಮಾನ ಇರಬಾರ್ದ? ಕಂಡು ಜನ ನಿನ್ನ ಬಗ್ಗೆ ಅಸಹ್ಯವಾಗಿ ಮಾತಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಅಂತ ನಾನು ಉತ್ತರ ಕೊಡ್ಲಿ? ಹೇಗೆ ತಲೆ ಹತ್ಕೊಂಡು ಓಡಾಡ್ಲಿ? ಮನೆಯಲ್ಲಿ ನಿನ್ನ ಪರ ವಹಿಸ್ಕೊಂಡು ಮಾತಾಡಿ ನನಗೆ ಸಾಕಾಗಿ ಹೋಗಿದೆ. ಒಂದು ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ನೋಡು. ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದವ್ರಿಗೆ ಕಪಾಳಕ್ಕೆ ಅಲ್ಲೇ ಸ್ಪಾಟ್ ಅಲ್ಲಿ ಎರಡು ಬಾರಿಸ್ತಾ ಇದ್ದೆ. ಇಲ್ಲ ಅಂದಿದ್ರೆ ನೇರವಾಗಿ ನಿನ್ನ ಹತ್ರ ಬಂದು ಮಾತಾಡ್ತಿದ್ದೆ. ಅದ್ ಬಿಟ್ಬಿಟ್ಟು ಈ ತರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸೈನ್ ಹಾಕಕ್ ಹೋಗ್ತಾ ಇರ್ಲಿಲ್ಲ. ನಿನ್ನ ಬಗ್ಗೆ ಹೊಪ್ತಿರೋ ಸುದ್ದಿ ಸುಳ್ಳು ಅಂತ ಡಿಫೆಂಡ್ ಮಾಡೋಕ್ಕಾದ್ರೂ ನನಗೆ ಸತ್ಯ ಗೊತ್ತಾಗ್ಬಾರ್ದಾ? ಏಯ್, ನಿನಗ್ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದ್ದಿದ್ರೆ ಈ ತರ ನಂಗೆ ಗೊತ್ತಿಲ್ಲದೆ ಇರೋ ತರ ಬಂದು ನನ್ನ ಫ್ರೆಂಡ್ಸ್ ಹತ್ರ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಾ ಇರ್ಲಿಲ್ಲ. ನಿನ್ನಂತ ಅನುಮಾನದ ಪ್ರಾಣಿನ ನನ್ನ ಮದ್ವೆ ಆಗಕ್ಕೆ ಹೊಟ್ಟಿದ್ದು. ಹೋಗೋ, ಇನ್ನೊಂದು ಕ್ಷಣನೂ ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಹೊಟ್ಟೋಗು. ನೀನು ಏನು ಬೇಕಾದ್ರೂ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೂ ಸುತ್ತಬೋದು. ನಾನು ಕೇಳಿದ ಮಾತ್ರ ದೊಡ್ಡ ಅಪರಾಧ ಆಗೋಯ್ತಲ್ಲ. ನಿನ್ನ ಬಂಡವಾಳ ಎಲ್ಲ ಬಯಲಾಗೋಯ್ತು ಅಂತ ಭಯ ನಿಂಗೆ? ನೀಚ, ಹೇಗೋ ಈ ತರ ಎಲ್ಲ ಯೋಚಿಸ್ತೀಯ? ನಿನ್ನ ಪ್ರೀತಿಸಿದ ತಪ್ಪಿಗೆ, ನಿನ್ ಮದ್ವೆ ಆಗೋಕೆ ಒಪ್ಕೊಂಡಿದ್ದ ತಪ್ಪಿಗೆ, ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದ ತಪ್ಪಿಗೆ ನಾನು ಸುಸೈಡ್ ಮಾಡ್ಕೋತೀನಿ ಹೊರತು ಖಂಡಿತವಾಗ್ಲೂ ನಿನ್ನಂತೂ ಮದ್ವೆ ಆಗಲ್ಲ ಕಣೋ. ನನ್ನ ಮನಸ್ಸೇ ಮುರಿದ್ಬಿಟ್ಟಿಯಲ್ಲೋ. ಬಿಡಮ್ಮ, ನನ್ನ ತಡೆ ಬೇಡ, ಬಿಡಮ್ಮ. ಏನ್ ಬಿಡೋದು? 9 ತಿಂಗಳು ಹೊತ್ತು ಎತ್ತು ಸಾಕಿದಕ್ಕೆ 20 ವರ್ಷ ಈ ಕರ್ಮ ನೋಡೋದಿಕ್ಕ ಕತ್ತೆ ತಂದು ನನ್ನ ಹೊಡೆದು ಸಾಯಿಸ್ಬಿಡಮ್ಮ. ನನ್ ಬದುಕಕ್ಕೆ ಇಷ್ಟ ಇಲ್ಲ. ಹೆತ್ತ ಮಕ್ಳಿಂತ ಅದನ್ನೆಲ್ಲ ಮಾಡೋದನ್ನ ನೋಡೋದಕ್ಕೆ ನಮ್ಮನ್ನ ಇನ್ನೂ ಬದುಕಿಸಿದ್ಯಾ ಭಗವಂತ. ನನಗೆ ಯಾವ ಆಸ್ತಿ ಐಶ್ವರ್ಯ ಏನು ಬೇಡ, ಸ್ಟೇಟಸ್ ಪ್ರೆಸ್ಟೀಜು ಕೂಡ ಬೇಡ. ಮಕ್ಕಳೇ ನನಗೆ ಆಸ್ತಿ. ಇದನ್ನು ಕಿತ್ಕೊಳ್ಳೋಕೆ ಹೊರಟಿದೆಯಲ್ಲ ಭಗವಂತ. ಸಾಯುವಂಥದ್ದು ಏನಾಯ್ತಮ್ಮ ನಿಮ್ಮನಿಗೆ? ನಾನು ನಿಮ್ಮಪ್ಪ ನಿಮ್ಗೆ ಏನು ಕಡಿಮೆ ಮಾಡಿದ್ದೀವಿ? ನಮ್ಮ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಹೇಳ್ಬಿಡು, ಸರಿ ಮಾಡ್ಕೊತೀವಿ. ಆದ್ರೆ ಇಂಥ ಕೆಲಸ ಎಲ್ಲ ಮಾಡಬೇಡ್ವೆ. ಅಮ್ಮ, ನಾನು ನಿನ್ನ ಮಗಳು ಅಂತ ಕರೆಸ್ಕೊಳ್ಳೋ ಯೋಗ್ಯತೆನ ಕಳ್ಕೊಬಿಟ್ಟಿದ್ದೀನಮ್ಮ. ದೇವ್ರಂತ ಅಪ್ಪ ಅಣ್ಣ ಇಲ್ಲಿ ಊರ್ ಜನರ ಎದುರುಗಡೆ ತಲೆ ಎತ್ಕೊಂಡು ಓಡಾಡಕ್ ಆಗಲ್ಲಮ್ಮ ನನ್ನಿಂದ. ಯಾವ ಕಾರಣಕ್ಕೋಸ್ಕರ ನಾನು ಜೀವಂತವಾಗಿರ್ಲಿ? ವಿವೇಕನ್ ಕಣ್ಣಲ್ಲಿ ಅನುಮಾನ, ಊರವ್ರ ಕಣ್ಣಲ್ಲಿ ಕೆಟ್ಟ ಭಾವನೆ. ಏನಕ್ಕೋಸ್ಕರ ನಾ ಜೀವಂತವಾಗಿರ್ಲಿ ಹೇಳು?
ಇಲ್ಲ, ಅಪ್ಪನಿಗೂ ಅಣ್ಣನಿಗೂ ನನ್ ಕ್ಷಮಿಸಕ್ಕೆ ಹೇಳಪ್ಪ. ನಾನು ಬದುಕಿರಲ್ಲ, ನಾನು ಸಾಯಲೇಬೇಕು. ನೀನ್ ಸತ್ರ ಅವನ್ ಬದುಕಿರ್ತಾನೆ ಪೆದ್ದಿ. ನಿನ್ನ ಅವನನ್ನ ಕಳ್ಕೊಂಡು ನಾನು ನಿಮ್ಮಪ್ಪ ಬದುಕಿರ್ತೀವ? ನಾವ್ ಯಾರು ಬದುಕಿರ್ಬಾರ್ದು ಅಂದ್ರೆ ಹೇಳ್ಬಿಡು, 4 ಜನ ಸತ್ತೋಗೋಣ. ಅಂದ್ಕೊಂಡಂಗೆ ಹೊರಟಿದ್ರೆ ನಾನು ಇಷ್ಟೊತ್ತಿಗೆ ಅರ್ಧ ದಾರಿಲಿ ಇರ್ತಿದ್ದೆ. ಯಾಕೆ ಇವಳನ್ನ ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ವಲ್ಲ? ಇವ್ನು ಹೋಗ್ತೀನಿ ಅಂದಿದ್ನಲ್ಲ, ಹೋಗೋ ವಿಷಯ ಮರ್ತ್ಬಿಟ್ನಾ? ಅರ್ಥ ಹೋಗ್ಲಿ, ಅಟ್ಲೀಸ್ಟ್ ಆದಿತ್ಯ ಸಿಗೋ ತನಕ. ನಾನು ಇವಳನ್ನ ಪ್ರೀತಿಸ್ತಿದ್ದೀನ? ಉತ್ತರ ಸಿಕ್ತಿಲ್ಲ. ದುಡ್ಡುಗೋಸ್ಕರ ಅಂತೂ ಖಂಡಿತ ಕಾಯ್ತಿಲ್ಲ. ಅಥವಾ ಇದು ಜಸ್ಟ್ ಕಾಳಜಿನ? ನಿಮಿಷಕ್ಕೊಂದ್ಸಲ ಹೋಗೋ ವಿಷಯ ಮಾತಾಡೋನ್ಗೆ ಮರ್ತಲ್ಲಿ ಹೋಗುತ್ತೆ? ನನ್ನ ಮೇಲೆ ಕಾಳಜಿ ಇರ್ಬೋದಾ? ಅಥವಾ ದುಡ್ಡು ಇಸ್ಕೊಳಕ್ಕಂತ ಕಾಯ್ತಾ ಇದಾನ? ಹಲೋ ಬಾಸ್, ಇವತ್ತೇ ಹೋಗ್ತೀನಿ ಅಂದ್ರಿ, ಇನ್ನೂ ಇಲ್ಲೇ ಇದ್ದೀರಾ? ಅದು ನಿಮ್ಮ ಜೊತೆ ಸುತ್ತಿ ಸುತ್ತಿ ಸುಸ್ತಾಗೋಗಿದ್ದೀನಿ. ಇಲ್ಲೇ ಇದ್ದು ಬೆಳಿಗ್ಗೆ ಎದ್ದು ಹೋಗ್ತೀನಿ. ಸುಸ್ತಾಗಿದ್ಯೋ ಅಥವಾ ಭಯನಾ? ಭಯನ? ಯಾರು ಹೇಳ್ತಿದ್ದೀರಾ ಮೇಡಮ್? ನಾವೇನು ಬಾಯಲ್ಲಿ ಬೆಳ್ಳಿ ಸ್ಪೂನ್ ಇಟ್ಕೊಂಡು ಬೆಳೆದವ್ರಲ್ಲ. ಪಕ್ಕ ಲೋಕಲ್ಲು. ನಮ್ಮ ಹತ್ರ ಕಳ್ಕೊಳಕ್ ಏನೂ ಇಲ್ಲ. ಭಯ ಗಿಯ ಎಲ್ಲ ನಾವು ಹುಟ್ಟಕ್ ಮುಂಚೆನೆ ಬಿಟ್ಟು ಬಂದ್ಬಿಟ್ಟಿದೀನಿ. ಶಭಾಷ್. ಮತ್ತೆ ಓಹೋ, ತಮ್ಮ ಬಾಡಿಗೆ ಕೊಟ್ಟಿಲ್ಲ ಅಂತನಾ? ಸರಿ ಸರಿ, ಈಗ ಅರ್ಥ ಆಯ್ತು. ಹಲೋ, ಬಾಡಿಗೆ ವಸೂಲ್ ಮಾಡಕ್ ನಮಗ್ ಚೆನ್ನಾಗಿ ಗೊತ್ತು. ಏನೋ ರಾತ್ರಿ ಒಬ್ಬರೇ ಇರ್ತಿರಲ್ಲ ಅಂತ ಉಳ್ಕೊಳಕ್ ಒಪ್ಕೊಂಡೆ ಅಷ್ಟೇ. ಇವೆಲ್ಲ ಬೇಕಾಗಿಲ್ಲ ನನಗೆ. ದಯವಿಟ್ಟು ಹೊರಡಿ ಸರ್. ರಾಜ್ಯ ಬಿಟ್ಟು ರಾಜ್ಯಕ್ಕೆ ಬಂದವಳಿಗೆ ಒಂದು ರಾತ್ರಿ ಕಳಿಯಕ್ ಭಯನಾ? ಬೆಳಗ್ಗೆ ಆದ್ರೆ ಆದಿತ್ಯ ಬರ್ತಾನೆ. ದಯವಿಟ್ಟು ಹೊರಡಿ. ಸರಿ ಬಿಡ್ರಿ, ಹಾಗಾದ್ರೆ ಹೊರಡ್ತೀನಿ. ನಿಮ್ ಋಣ ಇಟ್ಕೊಂಡ್ರೆ ನಂಗೆ ನಿದ್ದೆ ಬರಲ್ಲ. ಬೆಳಿಗ್ಗೆ ಆದಿತ್ಯ ಸಿಕ್ಕಿದ ತಕ್ಷಣ ನಿಮ್ ಪೇಮೆಂಟ್ನ ಕ್ಲಿಯರ್ ಮಾಡ್ತೀನಿ. ಬೆಳಗ್ಗೆ ಹೊರಡಿ. ಆಯ್, ಎಲ್ಲ ನೀವೇ ಹೇಳ್ತೀರಲ್ರಿ. ಈಗೇನು ಉಳ್ಕೋಬೇಕೋ ಬೇಡವಾ? ಅದಕ್ಕೆ ಉತ್ತರ ಬೆಳಗ್ಗೆ ಹೇಳ್ತೀನಿ. ಈಗ ಮಲ್ಕೊಳ್ಳಿ. ಹೋಗು ಅಂದ್ಬಿಟ್ಟಿದ್ರೆ ಒಂದು ಕ್ಷಣನೂ ನಿಲ್ತಿರ್ಲಿಲ್ಲ. ಆದ್ರೆ ನನಗೆ ಗೊತ್ತಿತ್ತು ಅವಳು ನನ್ನನ್ನು ಹೋಗಕ್ ಬಿಡಲ್ಲ ಅಂತ. ಹೋಗ್ತೀನಿ ಅಂದಿದ್ರೆ ಒಂದ್ ಕ್ಷಣನೂ ತಡೀತಿರ್ಲಿಲ್ಲ ಅವನನ್ನ. ಆದ್ರೆ ನಂಗೆ ಗೊತ್ತಿತ್ತು ಅವನನ್ನ ಬಿಟ್ಟು ಹೋಗಲ್ಲ ಅಂತ. ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಿ ಪ್ಲೀಸ್. ಗುಡ್ ನೈಟ್. ಇಷ್ಟು ಬೇಗ ಮಲ್ಕೊಂಬಿಟ್ರ? ರೀ ಮೇಡಮ್, ಇಲ್ಲ ಸ್ವಲ್ಪ. ಏಯ್ ಆದಿತ್ಯ, ನಾನು ನಿನ್ನ ಹುಡ್ಕಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಪ್ರೀತಿ ನಿಜಾನೇ ಆಗಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ನೀನು ನನ್ನ ಕಣ್ಮುಂದೆ ಬಂದಿರ್ತೀಯ. ಯಾಕೋ ಚಿನ್ನ ಇಷ್ಟೊಂದು ಕೊಳ್ತಿದ್ಯಾ ನನ್ನನ್ನ? ಆದಿತ್ಯ ಸಿಗ್ತಾನೆ? ಆದಿತ್ಯ ಸಿಗಲ್ಲ. ಇಲ್ಲ ಸಿಗ್ತಾನೆ. ಇಲ್ಲ ಇಲ್ಲ ಸಿಗಲ್ಲ. ಇಲ್ಲ ಸಿಗ್ತಾನೆ. ನನ್ನ ಆದಿತ್ಯ ಸಿಕ್ಕೇ ಸಿಗ್ತಾನೆ.